ದೊಡ್ಡಬ್ಯಾಡ್ರಳ್ಳಿ ಹೋದಲ್ಲೆಲ್ಲ ನಮ್ದೇ ಕಾರ್ಬಾರು ಹುಷಾರು. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇವಾಗ ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ಮತ್ತು ನಮ್ಮ ತಮ್ಮ ಆ್ಯಸ್ ಯೂಶುವಲ್ ನಾವಿಬ್ಬರೇ. ಯಾಕಂದರೆ ಇವತ್ತು ನಮ್ಮ ಕೀರ್ತನೂ ಇಲ್ಲ, ಅವಳು ಸಮ್ಮರ್ ಹಾಲಿಡೇಸ್ಗೆ ಊರಲ್ಲಿದ್ದಾಳೆ. ಸೊ ಇವಾಗ ಸ್ಯಾಟರ್ಡೇ ಆಗಿದೆ ಅಲ್ವಾ, ಅದಕ್ಕೆ ಟೆಂಪಲ್ಗೆ ಹೋಗೋಣ. ಆ್ಯಂಡ್ ಇವತ್ತು ನಮ್ಮ ಧ್ರುವನ್ ಬರ್ಡೇ ಕೂಡ. ಅಯ್ಯೋ ನಡೀತಮ್ಮ, ಇವತ್ತು ಟೆಂಪಲ್ಗೆ ಹೋಗ್ಬಿಟ್ಟು ಆ್ಯಂಡ್ ಬರೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಮಳೆ ಬರೋ ಥರ ಇದೆ, ಬೇಗ ಹೋಗಿ ಬೇಗ ಬರೋಣ ಅಂದ್ಬಿಟ್ಟು ಮನೇಲೆಲ್ಲ ಕೆಲಸ ಮಾಡಿ ಪೂಜೆ ಎಲ್ಲ ಮಾಡಿ ಇವತ್ತು ಹೋಗ್ತಾ ಇದ್ದೀವಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ನಮಗೂ ಏನೂ ಐಡಿಯಾ ಇಲ್ಲ, ಇವಾಗ ಕಾರ್ಯಸಿದ್ಧಿ ಸ್ಯಾಟರ್ಡೇ ಆಗಿರೋದ್ರಿಂದ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಮುಂದೆ ಸ್ವಲ್ಪ ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ತೀವಿ. ಇವನು ಯಾವಾಗಲೂ ಬರ್ತಾನೆ, ಬಟ್ ಇವನಿಗೆ ರೂಟೇ ಗೊತ್ತಾಗಲ್ಲ. ಯಾವಾಗ್ಲೂ ಬಂದಿದ ತಕ್ಷಣ ಮ್ಯಾಪ್ ಹಾಕು ಅಂತ ಹೇಳ್ತಾನೆ ಇರ್ತಾನೆ. ಅದಕ್ಕೆ ಹೇಳೋದು ಧ್ರುವ ಎಲ್ಲ ಕಡೆ ಓಡಾಡಬೇಕು, ತಿಳ್ಕೋಬೇಕು ಅಂತ. ರೈಟ್ ತಗೋ. ಇಲ್ಲಿಗೆ ಬಂದ್ಬಿಟ್ಟು ಅಲ್ಲಿವರೆಗೂ ಬರ್ತಾನೆ, ಎಲ್ಲಿಂದ ಹೇಳೋದು ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ ಅಂತ. ಇನ್ನು 3 ಮಿನಿಟ್ಸ್ ಇದೆ. 3 ಮಿನಿಟ್ಸ್ಗೆ ನಾವು ಟೆಂಪಲ್ಗೆ ರೀಚ್ ಆಗ್ತೀವಿ. ಇವಾಗ ತಾನೇ ದೇವ್ರ ದರ್ಶನ ಎಲ್ಲ ಆಯಿತು. ಒಳಗಡೆ ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಏನಕ್ಕಂದರೆ ನಾನು ಆಲ್ರೆಡಿ ಒಂದ್ಸಲ ಆ್ಯಡ್ ಮಾಡಿದ್ದೀನಿ ವ್ಲಾಗ್ನ. ಪದೇ ಅದನ್ನೇ ತೊಗೊಂಡ್ರೆ ನೋಡೋರ್ಗೂ ಬೋರ್ ಆಗುತ್ತೆ ಅಂತ. ಆ್ಯಂಡ್ ಇವಾಗ ಪ್ರಸಾದಕ್ಕೆ ಕ್ಯೂಯಲ್ಲಿ ನಿಂತಿದ್ದೀವಿ. ಇವಾಗ ಪ್ರಸಾದ ತೊಗೊಂಡು ಪ್ರಸಾದ ತಿನ್ಕೊಂಡು ಇವಾಗ ಹೊರಡಬೇಕು. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಆ್ಯಸ್ ಯೂಶ್ವಲ್ ತುಂಬ ಜನ ಇರ್ತಾರೆ. ಆ್ಯಂಡ್ ರಶ್ ಅಷ್ಟಿದೆ, ಇದರಲ್ಲಿ ತುಂಬ ಜನ ಒಳಗಡೆ ಇದ್ದಾರೆ. ನಾವು ಜಸ್ಟ್ 1 ರೌಂಡ್ 2 ರೌಂಡ್ ಮಾಡಿಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ನಾವಿಲ್ಲೇ ಆನ್ ದ ವೇ ಹೋಗಬೇಕಾದಾಗ ರಾಘವೇಂದ್ರ ಸ್ವಾಮಿ ಮಠ ಇತ್ತು, ಸೊ ಅಲ್ಲಿಗೂ ಬಂದ್ವಿ. ಇವಾಗೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಅದೇನೋ ಕತೆ ಸಮಥಿಂಗ್ ಏನೋ ಹೇಳ್ತಾಯಿದ್ರು. ಒಂದು 5 ಮಿನಿಟ್ಸ್ ಕೂತ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇವತ್ತು ನಮ್ಮ ಉತ್ತರಹಳ್ಳಿಲಿ ಮಾರಮ್ಮ ದೇವ್ರಿಗೆ ಅಂಬ್ಲಿ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಹತ್ರಕ್ಕೆ ಒಂದು ಕೂತ್ಕೊಂಡಿದ್ವಿ ಅಂತ ಮಾಡಿಕೊಂಡು. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲಾಸ್ಟ್ವರೆಗೂ ನೋಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.